ಸರ್ ನಮಸ್ತೆ. ನಾನು ಒಬ್ಬ ಕನ್ನಡಿಗನಾಗಿ HD ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ್ ಅಂತ ಮಾತಾಡ್ತಾ ಇರೋದು. ಮಾತಾಡೋ ಮಾತಲ್ಲಿ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಇದು 71ನೇ ವರ್ಷದ ಶಂಕರ್ ನಾಗ್ ಅವರ ಒಂದು ಹುಟ್ಟಿನ ಹಬ್ಬ. ಹಾಗಾಗಿ ಇಲ್ಲಿ ಏನಪ್ಪ ಬಹಳ ಮುಖ್ಯವಾಗಿ ಅಂದ್ರೆ, ಇಂಥ ಒಬ್ಬ ಮೇಧಾವಿ, ಇಂಥ ಒಬ್ಬ ನಿಪುಣ ಚಾಣಕ್ಯ ನಮ್ಮ ಕರ್ನಾಟಕದಲ್ಲಿ 1000 ಜನ ಬೆಳೆದ್ರೆ ಇಡೀ ದೇಶ ನಮ್ಮ ಅಮೆರಿಕಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಹೋಗುತ್ತೆ. ಯಾಕೆಂದ್ರೆ ಅವರು ಅವತ್ತಿನ ಕಾಲದಲ್ಲಿ 1985ನೇ ಇಸ್ವಿಯಲ್ಲಿ ಒಂದು ಯೋಚನೆ ಮಾಡಿದ್ರು. ರಾಮಕೃಷ್ಣ ರೆಡ್ಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ರು, ನಂದಿ ಬೆಟ್ಟದಿಂದ ಬೆಂಗಳೂರುವರೆಗೂ ಟ್ರೈನ್ ಮಾಡಬೇಕು, ಮೆಟ್ರೋ ಮಾಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ 1985ನೇ ಇಸ್ವಿಯಲ್ಲಿ ಯೋಚನೆ ಮಾಡಿದ್ರು. ಅಂತಹ ಮಹಾನುಭಾವ ಶಂಕರ್ ನಾಗ್ ಅವ್ರನ್ನ ನಿಜವಾಗ್ಲೂ ಸ್ಮರಣೆ ಮಾಡಬೇಕು, ಅಂತವ್ರು ಮತ್ತೆ ಹುಟ್ಟಬೇಕು, ಅಂತವ್ರು ಈ ಕರ್ನಾಟಕದಲ್ಲೇ ಈ ಬೆಂಗಳೂರಿನಲ್ಲಿ ಮತ್ತೆ ಬೆಳೆದು ಹೆಸರು ಗಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಅದೇ ಮುಖ್ಯವಾಗಿ ಇಲ್ಲಿ ಕನ್ನಡ, ನಾವು ಕನ್ನಡನ ಏನು ಪ್ರೀತಿಸ್ತೀವಿ, ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ಚಾಮುಂಡೇಶ್ವರಿ ಭಾಷೆ. ಏನಪ್ಪಾ ಅಂದ್ರೆ ಈ ಭಾಷೆನ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಎಲ್ಲವೂ ಅಲ್ಲವ ಕಲ್ಲೋಗ್ತಾ ಇದೆ. ದಯಮಾಡಿ ನಾನು ಎಲ್ಲ ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಬೇರೆ ರಾಜ್ಯಗಳಿಂದ ಬಂದಂತರು ಇಲ್ಲಿ ಎಲ್ಲ ನಮ್ಮ ಕನ್ನಡಿಗರ ಉದ್ಯೋಗವನ್ನ ಕಿತ್ಕೊಳ್ತಾ ಇದ್ದಾರೆ. ನಾವು ಅವ್ರ ಕೆಳಗಡೆ ಬದುಕುವಂತ ಪರಿಸ್ಥಿತಿ ಇನ್ನು 10 ವರ್ಷಗಳಲ್ಲಿ ನಿರ್ಮಾಣ ಆಗುತ್ತೆ. ಈ ಎಲ್ಲಾ ಸರ್ಕಾರಗಳು, ಯಾವುದೇ ಸರ್ಕಾರ, BJP, JDS, ಕಾಂಗ್ರೆಸ್ ಅಥವಾ ಪಕ್ಷೇತರ MLAಗಳು ಯಾರೇ ಮುಂದಕ್ಕೆ ಬಂದ್ರು, ನೀವೇನಾದ್ರು ನಿಯಂತ್ರಣ ಮಾಡಿಲ್ಲ, ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರಜೆಗಳನ್ನ ನೀವು ನಿಯಂತ್ರಣ ಮಾಡಿಲ್ಲ ಅಂತ ಹೇಳಿದ್ರೆ, 10 ವರ್ಷದಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗರು ಅವ್ರ ಹತ್ರ ಅನ್ನ ತಿಂದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ನಾನು ರಾಜ್ಯೋತ್ಸವದ ಒಂದು ಪ್ರಯುಕ್ತವಾಗಿ ಹೇಳ್ತೀನಿ, ಕರ್ನಾಟಕದ ಪ್ರತಿಯೊಂದು ಇದು ಹೋಗ್ಬೇಕು, ಇದರಲ್ಲಿ ಒಂದು ದೊಡ್ಡ ಹೋರಾಟ ನಡೀಬೇಕು. ಅದಕ್ಕೆ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಜನರು ಬಂದು ಭಾಗವಹಿಸಿ ಇಂಥದ್ರಲ್ಲಿ ನಾವು ಬದುಕಬೇಕು, ಕರ್ನಾಟಕದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ನಾವು ಎಲ್ಲ ರಾಜಕೀಯ ಪಕ್ಷದವರಿಗೆ ದೃಢವಾಗಿ ನಿಂತುಕೊಂಡು ಹೋರಾಟ ಮಾಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ.